ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬದುಕು ಅಧೋಗತಿಯಾಗಿದೆ. ಅವ್ರ ಬದುಕನ್ನು ಬರ್ಬಾದ್ ಸತ್ಯಾನಾಶ ಆಗೋಗಿದೆ. ತೊಗರಿಯ ನಾಡಿನಲ್ಲಿ ಹೂವು ಚಳ್ಳಿ ನೆನೆ ಕಾಯಿ ಕಚ್ಚುವ ಸಂದರ್ಭದಲ್ಲಿ ಕೈಗೆ ಬಂದು ತುತ್ತನ್ನು ಬಾಯಿಗೆ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೇವಾಂಶ ಕೊರತೆಯಿಂದ ತೊಗರಿ ಒಣಗಿ ಸತ್ಯಾನಾಶ ಆಗೋಗಿದೆ. 2 ಲಕ್ಷ ಹೆಕ್ಟರ್ ತೊಗರಿ ಒಣಗೋಗಿದೆ. ಅದಕ್ಕೆ ಇವತ್ತು ನಮ್ಮ ತೊಗರಿಯ ನಾಡಿಗೆ 35 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ಕ್ವಿಂಟಲ್ ತೊಗರಿಗೆ ಒಂದು 500 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಂತ ಕೇಳಿದ್ದೀವಿ. 450 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೂಡ 1,000 ರೂಪಾಯಿ ಪ್ರೋತ್ಸಾಹಧನ ಘೋಷಣೆ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಕ್ವಿಂಟಲ್ ತೊಗರಿಗೆ 12,550 ರೂಪಾಯಿ MSP C2 ಪ್ಲಸ್ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. KMF ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನು ಸಂರಕ್ಷಣೆ ಮಾಡಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಇವತ್ತು ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡಿನಲ್ಲಿ 23% ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಬೆಳೆಗೆ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ತೊಗರಿ ಬೋರ್ಡ್ ಇದ್ದಿದ್ದನ್ನು ನೆಲಕಚ್ಚೋಗಿದೆ, ಇದ್ದು ಸತ್ತಂತಾಗಿದೆ. ರೈತರ ಪಾಲಿಗೆ ಕೆಲಸಕ್ಕೆ ಬರಲಾರ್ದಂಗಾಗಿದೆ. ಆ ತೊಗರಿ ಬೋರ್ಡನ್ನು ತೆಗೆದು ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಮಾಡಿದರೆ ಅದಕ್ಕೆ 25 ಕೋಟಿ ರೂಪಾಯಿ ಹಣ ಮೀಸಲಿಟ್ಟು ಆ ಬೋರ್ಡನ್ನು ಬಲಪಡಿಸಬೇಕು, ರೈತರಿಗೆ ಅನುಕೂಲ ಆಗಬೇಕು. ಹಂದಿ ತಿನ್ನೋರಂಥ ಹೊರದೇಶದ ತೊಗರಿಯನ್ನು 8 ಲಕ್ಷ ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡಿಕೊಂಡು ಇವತ್ತು ಮಾರುಕಟ್ಟೆಯನ್ನು ಸತ್ಯಾನಾಶ ಮಾಡಿದೆ. ಆ ಕಾರಣಕ್ಕಾಗಿ ಹೊರದೇಶ ತೊಗರಿ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಅದಲ್ಲದೆ ನೀವು ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಹಾಗಾಗಿರೋದ್ರಿಂದ ತೊಗರಿ ಬೆಂಬಲ ಬೆಲೆಗಾಗಿ ಪರಿಹಾರಕ್ಕಾಗಿ ತೊಗರಿಯ ನಾಡು ಕಲಬುರಗಿ ಜಿಲ್ಲಾ ಸಂಪೂರ್ಣ ಬಂದನ್ನು ಸಹಕರಿಸಿದರೆ ಎಲ್ಲ ವ್ಯಾಪಾರಸ್ಥರು, ಚೇಂಬರ್ ಆಫ್ ಕಾಮರ್ಸ್, ಎಲ್ಲ ವ್ಯಾಪಾರಸ್ಥರು, ಬೀಜ ವ್ಯಾಪಾರಿಗಳು, ಅಡತಿ ಸಂಘದವರು, ದಾಲ್ಮಿಲ್ಲರು ಎಲ್ಲರೂ ಕೂಡ ಈ ಬಂದಿಗೆ ಸಂಪೂರ್ಣ ಕೈ ಜೋಡಿಸಿದರೆ ಬಂದನ್ನು ಯಶಸ್ವಿಯಾಗಿ ನಡೀತದೆ. ತೊಗರಿ ಬೆಳೆಗಾರರ ನೆರವಿಗೆ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಬಂದನ್ನು ನಡೀತಾ ಇದೆ. ಸಮಸ್ಯೆ ಏನದ, ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕಂಥೇಳಿ ಇವತ್ತು ಗುಲ್ಬರ್ಗ ಬಂದಿಗೆ ಎಲ್ಲ ರೈತ ಸಂಘಟನೆ ಹಾಗೂ ಹಲವಾರು ಸಾಮೂಹಿಕ ಸಂಘಟನೆಗಳು, ಹಲವಾರು ಪಕ್ಷದ ಮುಖಂಡರು ಬೆಂಬಲ ಕೊಡ್ಯಾರ. ಇದು ಉದ್ದೇಶ ಏನದ ಅಂದರೆ, ನಾವು ಅನ್ನ ಹಾಕ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳತ್ತಾನ. ರೈತ ಬೆಳೆದಿದ್ದಕ್ಕೆ ಕಿಮ್ಮತ್ತು ಸರಿಯಾಗಿ ಸಿಗಲಾಗ್ಯದ. ಈ ರೈತರು ಬೆಳೆದಿದ್ದ ಬೆಲೆಗೆ ಕಿಮ್ಮತ್ತು ಸರಿಯಾಗಿ ಕೊಡಬೇಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಅದ.